ಕಣ್ಣ ಸಲಿಗೆ ಸಲಿಗೆ ಎಲ್ಲ ಆಲ್ಮೋಸ್ಟ್ ಕಪಲ್ಸ್ಗಳ. ನನ್ನ ಅವಶ್ಯಕತೆ ಯಾರಿಗಿದೆ? ಯಾರು ಗೊತ್ತಾಗ್ಲಕ್ಕ. ನಾನ್ರಿ ಲಲ್ಲಿ. ಅಯ್ಯ ನೀನ್ ತಾಯಿನೋ 200 ಅಲ್ಲಿ ಬಿಟ್ಟು ಸುಮ್ದಿರೋ ಏನೇನೋ ತೋರ್ಸ್ಬಿಟ್ಟಲ್ಲ. ಡ್ಯೂಕ್ RC ಡ್ಯೂಕು. ಮಂಗಳೂರಿಗೆ ಬಂದ್ರೆ ಆಲ್ಮೋಸ್ಟ್ ಈ ಕಡೆ ಬಂದೇ ಹೋಗೋದು. ಈ ವ್ಯೂ ಅಲ್ಲ, ಆ ವ್ಯೂ ನಾನು ಹೇಳ್ತಿರೋದು. ಕೆಮ್ಮನ್ಗುಂಡಿ ಮಾಮನ್ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತೆ. ಇದೆ ನೋಡಿ ಬ್ರೋ, ಇದೆಯಾ ಭದ್ರಾ ಟೈಗರ್ ಸಫಾರಿಗೆ ಹೋಗ್ಬೋದು. ಬಾಯ್ 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 ಬಾಯ್, ಬರ್ತೀನಿ, ನೆಕ್ಸ್ಟ್ ಬರ್ತೀನಿ. ಓಕೆ ಬಾಯ್ ಹೇಳಿ ನಾನು ಕೂಡ ಮನೆಗೆ ಹೊರಟೆ. ರಾಕಿ ಅಭಿ ಜಿಂದಾ ಹೈ. ಟ್ರಾಫಿಕ್ ಜೋರಾಗೇ ಇದೆ. ನಾವು ಬೆಳಗ್ಗೆ ಬಂದಿದ್ದು 10-10:30 ಹಂಗೆ. ಅವಾಗ ಅಷ್ಟು ಕ್ರೌಡ್ ಇರಲಿಲ್ಲ, ಬಟ್ ಇವಾಗ ಕ್ರೌಡ್ ಜಾಸ್ತಿ ಆಗ್ತಾಯಿದೆ. ಅಂದರೆ ಇದು ಚಿಕ್ಕಮಂಗ್ಳೂರು ಸೈಡಿಂದ ಕನೆಕ್ಟ್ ಆಗುತ್ತೆ, ದತ್ತಪೀಠ ಅದಕ್ಕೆಲ್ಲ ನಿಯರ್ ಆಗುತ್ತೆ ಇದು ಪ್ಲೇಸು. ಹಾಗಾಗಿ ಎಲ್ಲರೂ ಚಿಕ್ಕಮಂಗ್ಳೂರಿಗೆ ಬಂದರೂ ಆಲ್ಮೋಸ್ಟ್ ಈ ಕಡೆ ಬಂದೇ ಹೋಗೋದು. ಹಾಗಾಗಿ ಕ್ರೌಡ್ ಇನ್ಮೇಲೆ ಸ್ಟಾರ್ಟ್ ಆಗುತ್ತೆ. ಬಟ್ ನಮ್ಮ ಸ್ಕ್ವಾಡ್ ನೋಡಿ ಗುರು ಹೆಂಗಿದೆ. ಲೆಟ್ಸ್ ಗೋ, ಚಲೋ. ಬ್ಯಾಕ್ ಟು ಟ್ರ್ಯಾಕ್. ಎಲ್ಲ ಟ್ರ್ಯಾಕಿಗೆ ಇಳ್ತಿದ್ದಾರೆ ಇವಾಗ. ಇನ್ನೇನಿದ್ರು ಚಚ್ತಾ ಇರೋದೆ ನೆಕ್ಸ್ಟ್ ಲೆವೆಲಲ್ಲಿ. ಬೆಳಗ್ಗೆ ನಾವು ಹೋಗಿದ್ವಲ್ಲ ಅದೇ ಚೆಕ್ ಪೋಸ್ಟ್ ಇದು. ಇವಾಗ ನಾವು ಟೂರ್ಸ್ಟು ಕೆಮ್ಮನ್ಗುಂಡಿ, ಕಲ್ಲತ್ಗಿರಿಯಿಂದ ಕೆಮ್ಮನ್ಗುಂಡಿ ಕಡೆ ಪಯಣ. ವಾವ್, ಚಿಂದಿದೆ ಗುರು ವೆದರು, ನೆಕ್ಸ್ಟ್ ಲೆವೆಲ್ ಅನ್ಕೊಂಬಿಡಿ. ಹುಡುಗರು ಎಲ್ಲ ಇಷ್ಟೊತ್ತು ಬೈಕ್ ಬಿಟ್ಟಿದ್ರ, ಇವಾಗ ಮತ್ತೆ ಅಗೇನ್ ಬೈಕ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಕ್ಲಾಸ್ ಆಗಿ ಚಚ್ತವ್ರೆ. ನಾನು ದೇವ್ರಣ್ಣ ಎಷ್ಟು ತಡ್ದೆ ಅಂದ್ರೆ ಬೇಡ ಬೇಡ ಅಂದೆ. ಬೇಡಣ್ಣ, ಅವ್ರ ಮಟ್ಟಕ್ಕೆ ನಾವ್ ಇಳಿಯೋದು ಬೇಡ ಅಂತ ನಾನು ಎಷ್ಟೋ ತಡ್ದೆ ಅಣ್ಣ. ನಾನು ಮನ್ಸಾರ ಹೇಳ್ತಾ ಇದ್ದೀನಿ, ನಾನು ಒಬ್ರಿಗೆ ಅನ್ಯಾಯ ಮಾಡಿಲ್ಲ, ಒಬ್ರು ಅನ್ನ ಕಿತ್ಕೊಂಡಿಲ್ಲ. ಇನ್ನೊಂದು ಯಾರನ್ನ ಕೇಳ್ಬೋದು ನೀವು, ಒಬ್ರಿಗೆ ಅನ್ಯಾಯ ಮಾಡ್ದವ್ರಲ್ಲ. ಏನು ವ್ಯೂ ಗುರು ಇದು, ಅಬ್ಬಬ್ಬಬ್ಬಬ್ಬ. ಈ ವ್ಯೂ ಅಲ್ಲ, ಆ ವ್ಯೂ ನಾನು ಹೇಳ್ತಿರೋದು. ಕೆಮ್ಮನ್ಗುಂಡಿ. ಇಲ್ಲಿ ಕ್ರೌಡ್ ಇದೆ, ಕ್ರೌಡ್ ಇದೆ, ಕ್ರೌಡ್ ಇದೆ. ಹಾಗೇನೆ ಅಲ್ಲಿಗೆ ಎಲ್ಲಿಗೆ ಬಂದ್ವಿ? ಕೆಮ್ಮನ್ಗುಂಡಿ. ಮಾಮನ್ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತೆ. ಸರಿ ಸರಿ. ಫುಲ್ಲು
ಕೆಮ್ಮಣ್ಣುಗುಂಡಿ ಟಾಪ್ ವ್ಯೂವಿಗೆ ಬಂದಿದ್ದೀವಿ. ಬೈಕೆಲ್ಲ ಲೈನಪ್ ಮಾಡಿ ಇವಾಗ ವ್ಯೂ ಪಾಯಿಂಟಿಗೆ ಹೋಗಬೇಕು. ವ್ಯೂ ನೋಡಿಕೊಂಡು ಅಲ್ಲಿಂದ ಇವಾಗ ಮಳೆ ಸ್ಟಾರ್ಟ್ ಆಯ್ತು ಗುರು. ಬೆಳಗ್ಗೆಯಿಂದ ಮಳೆ ಇರಲಿಲ್ಲ, ಬಟ್ ಇವಾಗ ಮಳೆ ಸ್ಟಾರ್ಟ್ ಆಯಿತು. ಫಾಸ್ಟಾಗಿ ಬೈಕ್ ನಮ್ಮ ಕೆ ಟಿ ಎಮ್ಮಲ್ಲಿ ಯಾವ್ದು ಬಂದಿದೆ ಅಂತ ಹೇಳ್ಬಿಡ್ತೀನಿ. ಕೆ ಟಿ ಎಮ್ ಡ್ಯೂಕ್ ಬಂದಿದೆ, RC, ಕೆ ಟಿ ಎಮ್ ಡ್ಯೂಕ್ RC ಡ್ಯೂಕು, ಅಡ್ವೆಂಚರಲ್ಲೊಂದು ಬ್ಯಾಕಲ್ಲ ಅಡ್ವೆಂಚರು. ಕೆಲವೊಂದು ನಮ್ಮ ಜೊತೆಗೆ ಬೇರೆ ರೈಡರ್ಸು ಜಾಯ್ನ್ ಆಗಿದ್ದಾರೆ. ರಾಯಲ್ ಎನ್ಫೀಲ್ಡು NS ನಮ್ದಲ್ಲ. ಇದು ಡ್ಯೂಕ್ ಒನ್ ಮೋರ್ ಡ್ಯೂಕೆ ಸಿಕ್ಕಾಪಟ್ಟೆ ಜಾಸ್ತಿ ಬಂದಿದೆ. ಡ್ಯೂಕೋ ಇಲ್ಲಿ ನಮ್ಮ ರೌಡಿ ಅದೇ ಥರ ಡ್ಯೂಕೋ. ಸೊ ಟೋಟಲ್ ಒಂದು 30 ಬೈಕ್ಸ್ ಇದೆ. ಏನು ಸಖತ್ತಿದೆ ಬರೋ ವೆದರು. ಮಳೆ ಸ್ಟಾರ್ಟ್ ಆಗ್ಬೋದು ಅಷ್ಟೇ, ಸಖತ್ ಮಳೆ ಬರ್ತಿದೆ ಇಲ್ಲಿ ಕೆಮ್ಮಣ್ಣುಗುಂಡಿಲಿ. ಸೊ ವ್ಯೂ ಪಾಯಿಂಟಿಗೆ ಹೋಗಿ ಅಲ್ಲಿಂದ ವ್ಯೂ ನೋಡ್ಕೊಂಡು ಅಲ್ಲಿಂದ ಶಿವಮೊಗ್ಗ ಹೊರಡಬೇಕು. ವಾವ್, ವ್ಯೂ ಸಖತ್ತಾಗಿದೆ ಗುರು ಕೆಮ್ಮಣ್ಣುಗುಂಡಿ ವ್ಯೂ. ನಮ್ಮ ರೈಡರ್ಸ್ ಎಲ್ಲ ಇಲ್ಲೇ ಇದ್ದಾರೆ. ಇವಾಗ ಸ್ವಲ್ಪ ಮಳೆ ಕಡಿಮೆ ಆಯಿತು, ಹಂಗಾಗೆಲ್ಲ ವ್ಯೂ ಪಾಯಿಂಟ್ ಹತ್ರ ಬಂದ್ವಿ. ಸಖತ್ತಾಗಿದೆ ವ್ಯೂ, ಬಟ್ ತುಂಬ ಫಾಗ್ ಇದೆ. ಫಾಗ್ ಸ್ವಲ್ಪ ಕಡಿಮೆ ಆದರೆ ಒಳ್ಳೆ ವ್ಯೂ ಸಿಗುತ್ತೆ ನೋಡೋಕ್ಕೆ. ಮತ್ತೆ ಮಳೆ ಸ್ಟಾರ್ಟು. ಪ್ಲೇಸ್ ಮಾತ್ರ ಅಲ್ಟಿ ಆಗಿದೆ, ಬಟ್ ಫಾಗ್ ಕ್ಲಿಯರ್ ಆದರೆ ನೆಕ್ಸ್ಟ್ ಲೆವೆಲಲ್ಲಿ ಕಾಣುತ್ತೆ. ಫಾಗ್ ಕ್ಲಿಯರ್ ಆಗಬೇಕಷ್ಟೇ. ಫೋಟೋ ಸೆಷನ್ ಎಲ್ಲ ಆಯಿತು. ಎಲ್ಲ ಕಪಲ್ಸ್ಗಳು ಮತ್ತು ಸಿಂಗಲ್ಸ್ ಬಂದು ಏನು ಮಾಡಬೇಕಿಲ್ಲಿ, ಎಲ್ಲ ಆಲ್ಮೋಸ್ಟ್ ಕಪಲ್ಸ್ಗಳು. ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ಅರ್ಧ ಗಂಟೆಯಿಂದ ಕಾಯ್ತಿದ್ದೀವಿ ಗುರು. ಇವೆಲ್ಲ ವ್ಯೂ ಸಕ್ಕತ್ತಾಗಿದೆ ಕೆಮ್ಮಣ್ಣುಗುಂಡಿ ವ್ಯೂ, ಬಟ್ ಫಾಗ್ ಕ್ಲಿಯರ್ ಆಗ್ತಿಲ್ಲ. ಯಪ್ಪ ಟ್ರೆಕ್ಕಿಂಗ್ ಮಾಡ್ಕೊಂಡು ಸಾಕಾಗೋಯ್ತು. ಇಲ್ಲಿ ಸ್ಟೆಪ್ಸ್ ಹತ್ಕೊಂಡ್ಬಂದು ಇಲ್ಲಿ ಟಾಪ್ ವ್ಯೂಗೆ ಬಂದಿದ್ದೀವಿ. ಟಾಪ್ ವ್ಯೂ ಇದು. ಫಾಗ್ ಕ್ಲಿಯರ್ ಆಗ್ತಿಲ್ಲ, ಹಂಗಾಗಿ ಲೊಕೇಶನ್ ಯಾವುದೂ ಕಾಣಿಸ್ತಿಲ್ಲ. ಒಂದು 10 ನಿಮಿಷ ಕ್ಲಿಯರ್ ಆದರೂ ಕೂಡ ಫಾಗು ನೆಕ್ಸ್ಟ್ ಲೆವೆಲಲ್ಲಿ ಕಾಣಿಸುತ್ತೆ ಪ್ಲೇಸು. ಚಲೋ ಬ್ರೋ ಬನ್ನಿ. ಫ್ರೆಂಡ್ಸ್ ಒಳ್ಳೆ ಎಂಜಾಯ್ ಮಾಡ್ತವ್ರು ಇಲ್ಲಿ. ಇದೆ ನೋಡಿ ಬ್ರೋ, ಇದೆಯಲ್ಲ. ಹಾಂ ಇದೆ. ಈ ಸೇಮ್ ಇದು ನಾ ಫಾಲೋ ಬ್ಯಾಕ್ ಮಾಡ್ತೀನಿ, ನಿಮಗೆ ಗೊತ್ತಾಗತ್ತೆ. ಸೇಮ್ ಇದು ಯೂಟ್ಯೂಬಲ್ಲೇ ಇದೆ ನೋಡಿ. ಯೂಟ್ಯೂಬಲ್ಲಿ ಅಕೌಂಟ್ ಸೇಮ್ ಮಾಡ್ತೀನಿ, ನಿಮ್ದೆಲ್ಲ ಮಾಡ್ತೀನಿ ನೋಡಿ. ಹಾಂ ಇಲ್ಲ ವ್ಯೂ ಪಾಯಿಂಟಲ್ಲಿ ವ್ಯೂ ಆಯಿತು. ಏನಿದ್ರು ಕೆಳಗಡೆ ಹೋಗೋದಷ್ಟೇ. ಖುಷಿಯಾಗತ್ತೆ ಗುರು. ತುಂಬ ಜನ ಇವರೊಬ್ಬರು ಚಾನಲ್ ನೇಮ್ ಕೇಳಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಇನ್ಸ್ಟಾದಲ್ಲಿ ಫಾಲೋ ಬ್ಯಾಕ್ ಮಾಡಿ ಅಂತ ಹೇಳಿದ್ರು. ಫಾಲೋ ಬ್ಯಾಕ್ ಮಾಡಿ ಸಖತ್ ಎಂಜಾಯ್ ಮಾಡಿ ಸಾಂಗ್ ಹಾಕೊಂಡು ಒಳ್ಳೆ ಫ್ರೆಂಡ್ಸ್ಗಳು ಚಿಲ್ಲಾಗಿ ಸಾಂಗ್ ಹಾಕೊಂಡು ಡ್ಯಾನ್ಸ್ ಗೀನ್ಸ್ ಮಾಡಿಕೊಂಡು ಮಸ್ತ್ ಮಜಾ ಮಾಡವ್ರೆ. ಚಲೋ ನಮ್ಮ ಟೀಮವರೆಲ್ಲ ಒಬ್ಬೊಬ್ರು ಒಂದೊಂದು ದಿಕ್ಕಾಗೋರೆ. ಎಲ್ಲರೂ ಸೇರಿಕೊಂಡು ಇವಾಗ ಹೊರಡಬೇಕು. ಕೆಳಗೆ ಹೋದರೆ ಆಮೇಲೆ ಆರಾಮಕ್ಕೆ ಶಿವಮೊಗ್ಗ ಕಡೆ ಟೂರಿಸ್ಟು ರೈಡರ್ಸ್ ಎಲ್ಲ ಹೊರಡ್ತಿದ್ದಾರೆ. ಆಯಿತು, ಆಲ್ಮೋಸ್ಟ್ ಎಲ್ಲ ನೋಡಿ ಮುಗೀತು. ಇವಾಗೇನಿದ್ರು ಹೊರಡೋದೆ ಡೈರೆಕ್ಟ್ ಶಿವಮೊಗ್ಗ.
ಚಲೋ ಕೆಮ್ಮನ್ಗುಂಡಿ ಮುಗಿಸ್ಕೊಂಡು ಇವಾಗ ಶಿವಮೊಗ್ಗ. ಅಯ್ಯಪ್ಪ, ಪ್ಲೇಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇತ್ತು. ಬಟ್ ಫಾಗ್ ಸಿಕ್ಕಾಬಿಟ್ಟೈತೆ ಗುರು, ಹಂಗಾಗಿ ಲೊಕೇಶನ್ ನೋಡೋಕೆ ಅಷ್ಟು ಕ್ಲಿಯರ್ ಕಾಣಲಿಲ್ಲ ನಮಗೆ. ಏನಂತಾರೆ ಡೈರೆಕ್ಟ್ ಕಣ್ಣಿಂದ ಕಾಣುತ್ತೆ, ಬಟ್ ಕ್ಯಾಮ್ರಾಗೆ ಅಷ್ಟು ಕವರ್ ಆಗಲ್ಲ. ಅಯ್ಯೋ ಇದೇನು ಗುರು, ಅವರಂತೂ ಕೆಟ್ಟ ಹೋಗೈತೆ, ಆಫ್ ರೋಡ್ ಆದಂಗೆ ಆಗ್ಬಿಟ್ಟೈತೆ ಒಂಥರ. ಕುತ್ಕೊಂಡೆ ಹೋಗಿ ಗುರು, ಈ ಶೋ ಆಫ್ಗಳು ನೋಡೋಕ್ಕಾಗಲ್ಲ ಗುರು. ಇದ್ರದ್ದೇನು ಆ ರೇಂಜಿಗೆ ಆಫ್ ರೋಡ್ ಇಲ್ಲ. ಬಟ್ ಈ ಬೈಕ್ನವ್ರದ್ದು ಸರ್ಕಸ್ಗಳು ನೋಡೋಕ್ಕಾಗಲ್ಲ ಕೆಲವೊಬ್ರದ್ದು. ಆಫ್ ರೋಡಲ್ಲಿ ಕರೆಕ್ಟಾಗಿ ಕುತ್ಕೊಂಡು ಆಫ್ ರೋಡಲ್ಲಿ ಕರೆಕ್ಟಾಗಿ ನಿಂತ್ಕೊಂಡು ಹೋಗಲ್ಲ. ಈ ಸಣ್ಣ ಪುಟ್ಟ ರೋಡ್ಗಳಲ್ಲಿ ನಿಂತ್ಕೊಂಡು ಶೋ ಆಫ್ ಮಾಡ್ಕೊಂಡು ಹೋಗೋದು. ಇದು ಭದ್ರಾ ಟೈಗರ್ ಸಫಾರಿನಾ? ಹೌದು, ಭದ್ರಾ ಟೈಗರ್ ಸಫಾರಿ. ಕಣ್ಣ ಸಲಿಗೆ ಎಲ್ಲ ಇದೇ ಪ್ಲೇಸು, ಭದ್ರಾ ಟೈಗರ್ ಸಫಾರಿಗೆ ಹೋಗ್ಬೋದು. ಜೀಪ್ಸಲ್ಲಿ ಅಷ್ಟೇ. ಇಲ್ಲಿದೆಯಲ್ಲ, ಇದೆ ಲೊಕೇಶನ್. ಅದು ಹೋಗೋದೆ. ಅಲ್ಲೇನು ನೋಡಿದ್ರೆ ಸ್ಟಾಪ್ ಆಗಿದ್ವಲ್ಲ, ಅದು ಭದ್ರಾ ಟೈಗರ್ ಸಫಾರಿ. ನಿಮಗೆ ಅರೌಂಡ್ ಒಂದು 10 ಕಿಲೋಮೀಟರ್ಸು ಫುಲ್ಲು ನೇಚರ್ ನಡುವೆ ಹೋಗ್ಬೋದು. ಚೆನ್ನಾಗಿರುತ್ತೆ. ಬಟ್ ಬೈಕ್ಸ್ನೆಲ್ಲ ನಾರ್ಮಲ್ ಡೇಸಲ್ಲಿ ಬೈಕ್ಸ್ ಎಲ್ಲ ಅಲೋ ಇದೆ ಅಲ್ಲಿ. ಬೈಕ್ಸು ನಿಮ್ಮ ಓನ್ ವೆಹಿಕಲ್ಸ್ ಎಲ್ಲ ಹೋಗ್ಬೋದು. ಬಟ್ ಇವಾಗ ಮಳೆಗಾಲ ಆಗಿರೋದ್ರಿಂದ ಯಾರನ್ನೂ ಅಲೋ ಮಾಡ್ತಾಯಿಲ್ಲ. ಅವ್ರದ್ದೇ ಗೌರ್ಮೆಂಟ್ ಅವ್ರದ್ದೇ ಜೀಪಲ್ಲಿ ಹೋಗಬೇಕು, ಜೀಪಲ್ಲಿ ಬರಬೇಕು. ಒಬ್ಬರಿಗೆ 600 ರೂಪೀಸ್ ಪರ್ ಹೆಡ್. ಬಟ್ ತುಂಬ ಕ್ರೌಡ್ ಇದೆ. ನಮ್ಮದು ಪ್ಲ್ಯಾನ್ ಇತ್ತು ಈಗ ರೈಡರ್ಸ್ದೆಲ್ಲ ಹೋಗೋಣ ಅಂತ. ಬಟ್ ತುಂಬ ಟೈಮ್ ಆಗಿದೆ, ಈಗ ಅರೌಂಡ್ 1:30, 2 o'clock ಆಗಿದೆ. ಹಾಗಾಗಿ ತುಂಬ ಕ್ರೌಡ್ ಇರೋದ್ರಿಂದ, ಅದು ಏನೋ ತುಂಬ ಜೀಪ್ಸು ಇಲ್ಲ, ಒಂದು 5ರಿಂದ 6 ಜೀಪ್ ಏನೋ ಇದೆ. ಆ ಜೀಪಲ್ಲಿ ಹೋಗಿ ಬಂದು ಲೇಟ್ ಆಗತ್ತೆ ಅಂತೇಳಿ ಟೈಮ್ ಆಗುತ್ತೆ ಅಂತ ಹೊರಟ್ವಿ. ನೆಕ್ಸ್ಟ್ ಶಿವಮೊಗ್ಗ ಸಿಗೋಣ. ನೆಕ್ಸ್ಟ್ ಸ್ಟಾಪ್ ಹಾಕಿದರೆ ನಿಲ್ಲಿಸ್ತೀನಿ. ಸೊ ಬ್ಯಾಕ್ ಟು ಟ್ರ್ಯಾಕ್. ಹುಡುಗರೆಲ್ಲ ರೊಚ್ಚಿಗೆದ್ದವ್ರೆ, ಸರಿಯಾಗಿ ಚಚ್ತವ್ರೆ. ಸಿಗೋಣ. ಪದೇ ಜಾಮ್ ಆಗ್ತಿದೆ ಗುರು, ಪದೇ ಜಾಮ್ ಆಗ್ತಿದೆ. ಇದನ್ನೆಲ್ಲ ಎಳಿತೀರಿ ಗಾಡೀಲಿ ಎಳಕ್ಕೆ? ಅಲ್ಲಿ ಜಾಗ ಇದೆ, ಅಷ್ಟು ಜಾಗ ಇದೆ ಅವನಿಗೆ. ಏನಂದೆ, ಇನ್ನೊಂದ್ಸಲ ಹೇಳು. ಎಸ್ಟೇಟ್ಗಳಿದೆ, ಒಳ್ಳೊಳ್ಳೆ ಎಸ್ಟೇಟ್ಗಳು ಮಾತ್ರ. ಸೀರಿಯಸ್ಲಿ ತುಂಬ ಚೆನ್ನಾಗಿದೆ ಎಸ್ಟೇಟ್ಗಳಿಲ್ಲಿ. ಎಲ್ಲ ಒಂದಕ್ಕಿಂತ ಒಂದು ಸೂಪರ್ ಆಗಿದೆ. ಇಲ್ಲಿರೋರೇ ಸಖತ್ ಪುಣ್ಯವಂತರು ಗುರು. ಹಿಂಗೆ ಇಟ್ಕೊಂಡಿದ್ದಾರೆ ಅಂದರೆ ಎಸ್ಟೇಟ್ಗಳನ್ನ ಅವನು ಅಜ್ಜಿ ಅಪ್ಪ. ಬಟ್ ಒಬ್ರಿಗೂ ಪಬ್ಲಿಕ್ಕಿಗೆ ಅಲೋ ಇಲ್ಲ. ನೀವು ಯಾವ ಎಸ್ಟೇಟಿಗೆ ಹೋದರೂ ಅಲೋ ಇಲ್ಲ. ಹೋದರೆ ಒಳಗಡೆ ಫುಲ್ ಗಲೀಜು ಮಾಡಿ ಬಂದುಬಿಡ್ತಾರೆ ಅಂತ ಗೊತ್ತವ್ರಿಗೆ ಪಬ್ಲಿಕ್ಸ್, ಅದಕ್ಕೆ ಅಲೋ ಇಲ್ಲ ಎಸ್ಟೇಟ್ ಒಳಗೆ. ಇದೆಲ್ಲ ಅಕ್ಕಪಕ್ಕ ಇರೋದೆಲ್ಲ ಎಸ್ಟೇಟ್ಗಳೇ. ಅಮ್ಮಗ ಪರ್ಸಂಗ್ ಮಾಡಿಕೊಂಡಿದ್ದೆ 8,000 ತಗೊಂಡು ಸೋತ್ ಬಂದವನ್ ಕಣವ. ನೀವ್ ಯಾರು ಗೊತ್ತಾಗ್ಲಿಲ್ಲ, ಯಾರು ಗೊತ್ತಾಗ್ಲಕ್ಕ. ನಾನ್ರಿ ಲಲ್ಲಿ. ಅಯ್ಯ ನೀನ್ ತಾಯಿನೋ ನಿಮ್ಮ ಸಿಪ್ಪೆ ಕೆರ ಅರ್ಧಂಗ್ ಬಿದ್ಬಿಡ್ತು ನಿಂತದಾಗ. ಏನ್ ಸಾಚ ಮಾತಾಡ್ದಲ್ಲ ನೀನ್. ಟೀ ಸ್ಟಾಪ್ ಹಾಕಿದ್ದೀವಿ. ಟೀ ಕಾಫಿ ಏನಾದ್ರು ಕುಡ್ಕೊಂಡು ಇಲ್ಲಿಂದ ಹೊರಡೋಣ ಅಂತ. ಆಲ್ಮೋಸ್ಟ್ ಕೆಳಗಡೆ ಬಂದಿದ್ದೀವಿ. ಫಾರ್ಮ್ ಕೆಫೆ. ಕಾಫಿಗೆ ಅಂತ ಸ್ಟಾಪ್ ಹಾಕಿದ್ವಿ. ಬಟ್ ಸಖತ್ತಾಗಿತ್ತು ಹೋಟೆಲು, ಕೆಫೆ. ಹಾಗಾಗಿ ಊಟನೂ ಇಲ್ಲೇ ಮಾಡೋಣ ಅಂತೇಳಿ ಪ್ಲ್ಯಾನ್ ಮಾಡಿ ಊಟ ಮಾಡ್ಕೊಂಡ್ವಿ.
ಚೆನ್ನಾಗಿದೆ, ಸಿಂಪಲಾಗಿ ತೋಟದ ಮಧ್ಯೆ ಇದೆ. ಇದು ಏನೋ ಹೋಟೆಲು, ಕೆಫೆ ಇದೆ, ಹೋಟೆಲಲ್ಲ. ಬಟ್ ನಾರ್ತ್ ಫುಡ್ ಎಲ್ಲ ಚೆನ್ನಾಗಿ ಸಿಗುತ್ತೆ. ಸೌತ್ ಇಲ್ಲೇ ಇಲ್ಲ, ನಾರ್ತ್ ಸಿಗುತ್ತೆ, ಬಟ್ ಚೆನ್ನಾಗಿ ಸಿಗುತ್ತೆ. ಇದು ನಿಮಗೆ ಈಗ ಸ್ಟ್ರೈಟ್ ಹೋದರೆ ಕಲ್ಲದಗೆರೆ. ಈಗ ನಾವು ವಾಪಸ್ ಹೋಗ್ತಾ ಇರೋದು ತರೀಕೆರೆ. ಏನಂದೆ ಇನ್ನೊಂದ್ಸಲ ಹೇಳು. ಸುಮ್ದಿರೋ ಏನೇನೋ ತೋರ್ಸ್ಬಿಟ್ಟಲ್ಲ. ಅಲ್ಲಿ ಟರ್ನಿಂಗ್ ಅಲ್ಲಿ ಕೊಡಿ. ಸೊ ಚಲೋ ಎಲ್ಲ ಈಗ ರೈಡರ್ಸು ತರೀಕೆರೆವರೆಗೂ ಬಂದು ಅಲ್ಲಿಂದ ಚಿಕ್ಕಮಂಗ್ಳೂರವರೆಗೆ ಹಂಗೆ ಟರ್ನ್ ತೊಗೊಂಡವ್ರೆ. ಶಿವಮೊಗ್ಗ ಹೋಗೋರು ಶಿವಮೊಗ್ಗ ಹೋಗ್ತೀವಿ. ಟೈಮ್ ಆಯಿತು ಬ್ರೋ, ಬರೋದಾ? ಬಾಯ್. ಇವ್ರು ನಮ್ಮ ಚಿಕ್ಕಮಂಗ್ಳೂರು ಸರ್. ಬಾಯ್ 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 ಬಾಯ್. ಇವಾಗ ನಾವು ತರೀಕೆರೆ ಹತ್ರ ಬಂದ್ವಿ. ಇವಾಗ ನಾವು ಬರ್ತಾ ತರೀಕೆರೆ ಮೇಲೆ ಬಂದ್ವಿ. ಬಟ್ ಇವಾಗ ತರೀಕೆರೆ ಸಿಟಿ ಎಂಟರ್ ಆಗಲ್ಲ. ಇಲ್ಲಿಂದ ನಾವು ಹಂಗೆ ಔಟ್ಸೈಡಿಂದ ನಾವು ಹೋಗ್ಬಿಡ್ತೀವಿ, ಬೈಪಾಸಿಗೆ ಹೋಗ್ಬಿಡ್ತೀವಿ. ಬೈಪಾಸಿಂದನೇ ಹೋಗ್ಬಿಡ್ತೀವಿ. ನಮ್ಮ RC ಬ್ರೋ, ಅದು ಸೇಮ್ RC 200 ಹೊಸ ಮಾಡಲು. ಇದು 200 ಹೋಲ್ಡ್ ಮಾಡೋದು ನಮ್ಮದು. ಶಿವಮೊಗ್ಗ ಬಂದ್ವಿ. 20 ಬೈಕ್ಸ್ ಅಷ್ಟು ಇದಕ್ಕೆ ಚಿಕ್ಕಮಂಗ್ಳೂರು ಹೋಗ್ಬಿಟ್ರು ಅವರಲ್ಲೇ. ಅದಾದಮೇಲೆ 10 ಬೈಕ್ಸ್ ಇಲ್ಲಿಗೆ ಶಿವಮೊಗ್ಗ ಬಂದ್ವಿ. ಶಿವಮೊಗ್ಗ ಬಂದಮೇಲೆ ಕೆಲವೊಬ್ರು ಬೈಪಾಸಿಗೆ ಹೋಗೋರು ಬೈಪಾಸಲ್ಲಿ ಹಂಗೆ ಟರ್ನ್ ಆಗಿದ್ದಾರೆ. ಈ ಕಡೆ ಇನ್ನೊಬ್ಬನವರ ಕಡೆ ಅವ್ರು ಈ ಕಡೆ ಬರ್ತಿದ್ದಾರೆ. ಸೊ ಹಂಗೆ ಎಲ್ಲರಿಗೂ ಸಿಕ್ಕು, ಎಲ್ಲರಿಗೂ ಬಾಯ್ ಹೇಳಿ ಹೊರಟಾಯಿತು. ಎಷ್ಟು ನೀರು ಬಂದಿದೆ ಗುರು, ಇದು ನಾನು ಅಬ್ಸರ್ವ್ ಮಾಡಿರಲಿಲ್ಲ. ಹೆವಿ ನೀರು ಬಂದೈತೆ. ಸೇತುವೆ, ಬೆಕ್ಕಿನಕಲ್ ಮಠದ ಪಕ್ಕದಲ್ಲಿರೋ ಸೇತುವೆ, ಭದ್ರಾವತಿ ರೋಡಲ್ಲಿರೋ ಸೇತುವೆ ನೀರು, ಸಖತ್ ನೀರು ಬಂದೈತೆ. ಸೊ ಬಂದಾಯಿತು ಫೈನಲಿ ಶಿವಮೊಗ್ಗ. ಆದಷ್ಟು ಬೇಗ ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ. ಸರಿದ್ದಾರೆ ಶೋರೂಮ್ ಹತ್ರ, ಅವ್ರಿಗೊಂದು ಬಾಯ್ ಹೇಳಿಬಿಟ್ಟು ಅಲ್ಲಿಂದ ಹೊರಡ್ತೀನಿ ನಾನು ಕೂಡ. ಸರ್ ಬರ್ತೀನಿ ನೆಕ್ಸ್ಟ್ ಬರ್ತೀನಿ. ಓಕೆ ಬರ್ತೀನಿ. ನಾನು ನೀವು ಬಂದಿಲ್ಲ ಅಂತ ನಾನು ಹಿಂದೆ ಇದ್ದೆ, ನಾನು ಇಲ್ಲಿ ನೋಡಿದೆ. ಇವಾಗ ಓಕೆ ಬ್ರೋ, ಅವರೆಲ್ಲ ಅಲ್ಲೇ ಹೋದ್ರು ಬೈಪಾಸಲ್ಲೇ. 339 ಯಾರು? ಖುಷಿ ಆಯ್ತು ಅದಿನ್ನ. ಅವ್ರು ತಪ್ಪಿತ್ತಲ್ಲ. ಅದು ತುಂಬ ಹೊತ್ತಂಗೆ ಮಾಡಿದ್ನಲ್ಲ ಸರ್ ಅವನು, ಸ್ವಲ್ಪ ಹೊತ್ತಾದ್ರೆ. ಬರ್ತೀನಿ ಸರ್. ಓಕೆ ಬಾಯ್ ಸರ್. ಬಾಯ್ ಬ್ರೋ, ಬಾಯ್. ಸೊ ಶೋರೂಮ್ ಹತ್ರ ಮ್ಯಾನೇಜರ್ ಇದ್ರು, ಅಂದರೆ ಟ್ರಿಪ್ ಮ್ಯಾನೇಜರ್ ಅಂತಲೇ ಹೇಳ್ಬೋದು. ತುಂಬ ಒಳ್ಳೆ ಮನುಷ್ಯ ಗುರು, ಅವ್ರ ಬಗ್ಗೆ ಮಾತಾಡಲೇಬೇಕು. ಪ್ರದೀಪ್ ಸರ್ ಎಕ್ಸಿಕ್ಯೂಟಿವ್ ಮ್ಯಾನೇಜರ್ ಅವರು, ಬಟ್ ತುಂಬ ಒಳ್ಳೆ ಮನುಷ್ಯ. ಅಂದರೆ ಟ್ರಿಪ್ಸ್ನ ಪ್ಲ್ಯಾನ್ ಮಾಡೋದು ಅವರೇ. ಕ್ಲೀನಾಗಿ ಕರ್ಕೊಂಡೋಗಿ ಕ್ಲೀನಾಗಿ ಕರ್ಕೊಂಬರ್ತಾರೆ. ಯಾವುದಕ್ಕೂ ಏನಿಗೂ ತೊಂದರೆ ಆಗದೆ ಇರೋ ಥರ ರೈಡರ್ಸ್ನ ಊಟಕ್ಕಾಗಲಿ, ತಿಂಡಿಗಾಗಲಿ, ಕಾಫಿ, ಟೀ ಟೈಮ್ ಟು ಟೈಮ್ ಕರೆಕ್ಟಾಗಿ ಸ್ಟಾಪ್ ಕೊಡಿಸಿ ಚೆನ್ನಾಗಿ ನೋಡಿಕೊಂಡು ಕರ್ಕೊಂಬರ್ತಾರೆ ಸೇಫ್ಟಿಯಾಗಿ. ಈಗ ನಾನು ಅವ್ರ ಜೊತೆ ಹೋಗ್ತಾ ಇರೋದು 3rd ಟೈಮು 4th ಟೈಮ್ ಅನ್ಸುತ್ತೆ, 4th ಅನ್ಸುತ್ತೆ ಮೋಸ್ಟ್ಲಿ. ಸೊ ಅವ್ರಿಗೆ ಬಾಯ್ ಹೇಳಿ, ರೈಡರ್ಸ್ ಎಲ್ಲ ಅವ್ರವ್ರ ಮನೆಗೆ ಅವ್ರು ಹೋಗ್ತಿದ್ದಾರೆ. ಎಲ್ಲರಿಗೂ ಬಾಯ್ ಹೇಳಿ ನಾನು ಕೂಡ ಮನೆಗೆ ಹೊರಟೆ. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಯಾರ್ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಎಂಡ್ ಮಾಡೋಣ ಅಂತ ಇದ್ದೀನಿ. ಎಂಡ್ ಮಾಡ್ತೀನಿ ಕೂಡ. ತುಂಬ ದಿನ ಆಗಿತ್ತು ವ್ಲಾಗ್ ಬಂದಿರಲಿಲ್ಲ, ಬಟ್ ಇನ್ಮೇಲೆ ರೆಗ್ಯುಲರಾಗಿ ಮಾಡೋ ಪ್ರತಿಯೊಂದು ರೈಡಿಂದು ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ.
ಬರ್ತೀನಿ. ನಾನು ಮನೆಗೆ ಹೊರಟೆ. ಬೈಕ್ ಸಿಕ್ಕಾಪಟ್ಟೆ ಗಲೀಜಾಗಿದೆ. ಬೈಕ್ ವಾಶ್ ಮಾಡಿಸ್ಕೊಂಡು ಅಲ್ಲಿಂದ ನಾನು ಮನೆಗೆ ಹೊರಟೆ. ಇನ್ನು ಒಳ್ಳೊಳ್ಳೆ ರೈಡ್ ಪ್ಲ್ಯಾನ್ ಮಾಡಿದ್ದೀನಿ, ಮಾನ್ಸೂನ್ ರೈಡು. ಸಿಗುವ ಮತ್ತೆ, ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.